ಹಲೋ ವ್ಯೂವರ್ಸ್, ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ವೆಯ್ಟ್ ಲಾಸ್ ರೆಸಿಪಿ ಸೌತೆಕಾಯಿ ರೊಟ್ಟಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹಾಗೂ ಹೇಗೆ ಮಾಡೋದು ನೋಡೋಣ. ನೋಡಿ, ನಾನಿಲ್ಲಿ ಈ ಥರ ಒಂದು ಸೌತೆಕಾಯಿನ ತುರಿದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ, ಸಿಪ್ಪೆ ಸಮೇತ ತುರ್ತಿದ್ದೀನಿ. ನಂತರ ಕೊತ್ತಂಬರಿ ಹೆಚ್ಕೊಂಡಿದ್ದೀನಿ, ಕರಿಬೇವು, ಸ್ವಲ್ಪ ಎಳ್ಳು, ಜೀರಿಗೆ ಹಾಗೂ ಹಸಿಮೆಣಸಿನ್ಕಾಯಿ ವಾಶ್ ಮಾಡಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಸ್ಪೂನಿನ ಪ್ರಮಾಣದಲ್ಲಿ ನಾನು 4 ಸ್ಪೂನಷ್ಟು ಉಪ್ಪಿಟ್ಟು ರವೆನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೀವು ಚಿರೋಟಿ ರವೆ ಸಹ ಯೂಸ್ ಮಾಡ್ಬೋದು, ಬನ್ಸಿ ರವೆ ಯೂಸ್ ಮಾಡಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಹಾಕಿದ ನಂತರ ಎಲ್ಲ ನೀಟಾಗಿ ಕಲಿಸ್ಬಿಟ್ಟು 10 ನಿಮಿಷ ನೆನೆ ಹಾಕಿ ಬಿಡಬೇಕು ಇದನ್ನ. ಈಗ ಹಂಚು ನೋಡಿ ಚೆನ್ನಾಗಿ ಕಾದಿದೆ. ಈಗ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಬಳಸ್ತೀನಿ, ಯಾಕಂದರೆ ಇದು ವೆಯ್ಟ್ ಲಾಸ್ ರೆಸಿಪಿ. ಹಾಗಾಗಿ ಈಗ ನಾನು ನಿಂಬೆಹಣ್ಣು ಗಾತ್ರದಷ್ಟು ಸೈಜ್ನ ತೊಗೊಂಡಿದ್ದೀನಿ ಇಲ್ಲಿ ರೊಟ್ಟಿ ತಟ್ಟಕ್ಕೆ. ಇದನ್ನ ನಾನು ಈ ಥರ ಹಂಚು ಮೇಲೆ ಹಾಕಿ ನೀಟಾಗಿ ತಟ್ತಾ ಇದ್ದೀನಿ. ನೋಡಿ, ಮೇಲೆ ಮತ್ತೆ ಎಣ್ಣೆ ಹಾಕೋದು ಬೇಡ, ಒಂದು ಸೈಡ್ ಎಣ್ಣೆ ಹಾಕಿದರೆ ಸಾಕು, ಹಂಚು ತಳ ಹಿಡಿಬಾರ್ದು ಅಂತ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಈಗ ನಾನು ಇದನ್ನ ಇನ್ನೊಂದು ಕಡೆಗೆ ತಿರುವಾಗ್ತಾ ಇದ್ದೀನಿ. ನೋಡಿ, ಲೋ ಫ್ಲೇಮಲ್ಲೇ ಬೇಯಿಸಬೇಕು. ಎಸ್ ವ್ಯೂವರ್ಸ್, ಈಗ ಬಿಸಿ ಬಿಸಿ ಆಗಿರೋಂಥ ಸೌತೆಕಾಯಿ ರೊಟ್ಟಿ ವೆಯ್ಟ್ ಲಾಸ್ ರೆಸಿಪಿ ನಮ್ಮದು ರೆಡಿಯಾಗಿದೆ. ಇದನ್ನ ನೀವು ಒನ್ ಟೈಮ್ಗೆ ತಿನ್ಬೋದು. ನಾವು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಹೊಟ್ಟೆ ತುಂಬ ಯಾವತ್ತೂ ತಿನ್ನಬಾರ್ದು. ವೆಯ್ಟ್ ಲಾಸ್ ಆಗಬೇಕು ಅಂದರೆ ಹೊಟ್ಟೆಗೆ ಇನ್ನೂ ಸ್ವಲ್ಪ ಬೇಕು ಅಂತ ಅನ್ನಿಸುವಾಗಲೇ ನಾವು ಸ್ವಲ್ಪ ಊಟನ ಸ್ಟಾಪ್ ಮಾಡಬೇಕು. ಆಮೇಲೆ ನೀವು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿದ್ದರೆ ಈ ಥರ ಡೈಲಿ ಒಂದೊಂದು ಸೌತೆಕಾಯಿನ ನೀವು ಹಾಗೇ ತಿನ್ಕೊಂಡು ಬಂದ್ರೂ ವೆಯ್ಟ್ ಲಾಸ್ ಆಗುತ್ತೆ. ನಿಮಗೆ ನಾನು ಮಾಡೋ ರೆಸಿಪೀಸ್ ಹಾಗೂ ಟಿಪ್ಸ್ಗಳು ಇಷ್ಟ ಆದಲ್ಲಿ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಆಲ್ ದ ಬೆಸ್ಟ್, ಬಾಯ್, ಥ್ಯಾಂಕ್ ಯು.